ಕುಮಾರಸ್ವಾಮಿಯವರೇ, HD ಕುಮಾರಸ್ವಾಮಿಯವರೇ, ನಿಮ್ಮ ಕತೆ ಏನು ಅಂತ ನಾನು ನಾಳೆ ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀನಿ. ನಾಳೆ ಬೆಂಗಳೂರಲ್ಲಿ ಕುಮಾರಸ್ವಾಮಿಯವರು ಸ್ವಂತ ಕತೆ ಏನು, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಹೆಂಗಿದ್ದು ಅವರು ಸೈಟ್ ತಗೊಂಡವರು ಏನು ಎತ್ತ ಅನ್ನುವಂಥ ದಾಖಲೆ ಸಮೇತ ನಾಳೆ ನಾನು KPCC ಕಚೇರಿನಲ್ಲಿ ಪ್ರೆಸ್ ಮೂಡ್ ಮಾಡಿ ಬಿಡುಗಡೆ ಮಾಡುವನಿದ್ದೇನೆ. ದಯಮಾಡಿ ತಾವು ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು. ಹೆಂಗೆ ತಗೊಂಡ್ರಿ ನೀವು ಏನು ಅನ್ನುವಂಥದ್ದನ್ನ ದಯಮಾಡಿ ತಾವು ಹೇಳಬೇಕು. HD ಕುಮಾರಸ್ವಾಮಿಯವರು ಗಾಜಿನ ಮನೆ ಒಳಗಡೆ ಕೂತ್ಕೊಂಡು ಕಲ್ಲೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಮದು ಕತೆ ಏನು, ಸ್ವಂತ ಕತೆ ಏನು ಅನ್ನುವಂಥದ್ದನ್ನ ನಾಳೆ ನಾನು ಬಹಿರಂಗ ಮಾಡ್ತೀನಿ. ಸೊ BJPಯವರು ದಯಮಾಡಿ ಚರ್ಚೆಗೆ ಬನ್ನಿ, ಅಸೆಂಬ್ಲಿಲೂ ಚರ್ಚೆ ಮಾಡೋಣ, ಏನು ತೊಂದರೆ ಇಲ್ಲ. ನಾವೆಲ್ಲ ದಾಖಲೆಗಳ ಸಮೇತ ಬರ್ತೀವಿ. ಅವಕಾಶವನ್ನು ಕೊಡಿ. CM ಅವರು ಉತ್ತರ ಕೊಡ್ತಾರೆ. ಅದು ಬಿಟ್ಬಿಟ್ಟು ಸುಮ್ಮನೆ ಗುಲ್ಲೆಬ್ಬರಿಸ್ಕೊಂಡು ಊರೆಲ್ಲ ಕಳ್ಳ ಕಳ್ಳ ಅನ್ನೋನೇ, ಕಳ್ತನ ಮಾಡಿರೋನೇ ಬೇರೆಯವ್ರನ್ನ ಕಳ್ಳ ಕಳ್ಳ ಅಂತ ಹೇಳ್ಕೊಂತ ತಿರ್ಗ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಕಳ್ತನ ಮಾಡಿ ಅವನೇ ಹೊರಗಡೆ ಬಂದ್ಬಿಟ್ಟು ಸಿಕ್ಕಾಕೊಂಬಾರ್ದು ಅಂತ ಕಳ್ಳ 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 ಅಂತ ಎಬ್ಬರಿಸ್ಬಿಟ್ಟು ಎಲ್ಲ ಜನಗಳನ್ನ ಎಬ್ಬರಿಸ್ಬಿಟ್ಟು ಎಲ್ಲ ಒಗ್ಗೂಡಿಸ್ಬಿಟ್ಟು ಇವ್ನು ಜಾಗ ಖಾಲಿ ಮಾಡ್ಬಿಡೋದು. ಆ ಥರ ಒಂದು ವ್ಯವಸ್ಥೆಯನ್ನು ನೀವು BJP JDSನವರು ಸೃಷ್ಟಿ ಮಾಡಿದ್ದೀರಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ. ಆಮೇಲೆ ಒಂದೇ ನಿಮಿಷ. ಆಮೇಲೆ ಕುಮಾರಸ್ವಾಮಿಯವರು, HD ಕುಮಾರಸ್ವಾಮಿಯವರು ಸತ್ತೋನ ಹೆಸರಲ್ಲಿ ಡಿನೋಟಿಫೈ ಆಗಿದೆ ಅಂತ ಒಂದು ದೊಡ್ಡ ನ್ಯೂಸ್ ಕ್ರಿಯೇಟ್ ಮಾಡಿದ್ರು. ಪಾಪ HD ಕುಮಾರಸ್ವಾಮಿಯವರಿಗೆ ಇಲ್ಲಿಂದ ಮೈಸೂರಿಂದ ಓದ್ತಾರಲ್ಲ ಒಂದಷ್ಟು ಜನ, ಅವರು ಸರಿಯಾಗಿ ಹೋಗಿ ಟ್ಯೂಷನ್ ಕೊಡ್ತಾ ಇಲ್ಲ ಅವ್ರಿಗೆ. HD ಕುಮಾರಸ್ವಾಮಿಯವರೇ ದಯಮಾಡಿ ಇಲ್ಲಿಂದ ಬರ್ತಾರಲ್ಲ ಒಂದಷ್ಟು ಜನ RTI ಕಾರ್ಯಕರ್ತರು ಅಂತ ನಿಮ್ಮ ಒಂದು ಗ್ಯಾಂಗ್ ಇದೆಯಲ್ಲ, ಅವರು ಸರಿಯಾಗಿ ತಿಳ್ಕೊಂಡು ನಿಮಗೆ ಪಾಠವನ್ನು ಹೇಳ್ಕೊಡ್ಬೇಕು. ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ನೀವು 2 ಸರಿ ಮುಖ್ಯಮಂತ್ರಿಗಳಾಗಿದ್ದಿರಿ, ಯೂನಿಯನ್ ಮಿನಿಸ್ಟರ್ ಆಗಿದ್ದೀರಿ. ಸರ್ವೆ ನಂಬರ್ ಆಧಾರದ ಮೇರೆಗೆ ನೋಟಿಫೈ ಆಗುತ್ತೆ ಹೊರತು ನೋಟಿಫೈ ಇಲ್ಲ ಡಿನೋಟಿಫೈ ಸರ್ವೆ ನಂಬರ್ ಆಧಾರದ ಮೇಲೆ ಆಗುತ್ತೆ, ಹೆಸರು ಮೇಲಲ್ಲ. ನಿಂಗ ಅನ್ನೋ ಹೆಸರಿನಲ್ಲಿ ಡಿನೋಟಿಫೈ ಆಗಿಲ್ಲ. ನೋಡಿ ಇಲ್ಲಿದೆ ನನ್ನ ಹತ್ರ ಕಾಪಿ, ಗೆಜೆಟ್ ನೋಟಿಫಿಕೇಶನ್ ಹತ್ರ ಇದೆ. ಸರ್ವೆ ನಂಬರ್ ಆಧಾರದ ಮೇರೆಗೆ 464 ಸರ್ವೆ ನಂಬರ್ 464 ಸರ್ವೆ ನಂಬರ್ ಡಿನೋಟಿಫೈ ಆಗಿರುವಂಥದ್ದು ಗೆಜೆಟ್ ನೋಟಿಫಿಕೇಶನ್ ಇದೆ. ನಿಂಗ ಅನ್ನೋರಿಗೆ ಡಿನೋಟಿಫೈ ಮಾಡಿದ್ದೀವಿ ಅಂತ ಅಲ್ಲ, ಕಾನೂನುಬದ್ಧವಾಗಿ ಡಿನೋಟಿಫೈ ಆಗಿರುವಂಥದ್ದು. ಬಟ್ ಅವರು ಒಂದು ಅರ್ಜಿ ಕೊಡ್ತಾರೆ ದೇವರಾಜ್ ಅವರು, ದಯಮಾಡಿ ನೀವು ಅಕ್ವೈರ್ ಮಾಡ್ಕೊಬೇಕಾದ್ರೆ ನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗ ಅನ್ನುವಂಥವ್ರ ಹೆಸರಿತ್ತು, ಕೈ ಬಿಡುವಂಥ ಸಂದರ್ಭದಲ್ಲೂ ನಿಂಗ ಅನ್ನುವಂಥ ಹೆಸರೇ ಇರಲಿ ಅಂತ. ಅದಕ್ಕೋಸ್ಕರ ಡಿನೋಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಿಂಗ ಅನ್ನುವಂಥ ಹೆಸರಲ್ಲೇ ಬರುತ್ತದೆ. ಅದು ತಹಶೀಲ್ದಾರ್ಗೆ ಪತ್ರ ಕೊಟ್ಟಿರುವಂಥ ಕಾಪಿ ನನ್ನ ಹತ್ರ ಇದೆ. ಸೊ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ಯಾವುದೋ ಮ್ಯಾಪ್ ತೋರಿಸ್ತೀರಾ, ಆ ಮ್ಯಾಪು ನಿಮ್ಗೆ ಅದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ಕತೆ ಏನು, ಎಲ್ಲೆಲ್ಲ ಆಸ್ತಿ ಇದ್ದಾವೆ, ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಒಂದೊಂದೇ ಬಿಡ್ತೀವಿ, ಸೆಷನಲ್ಲಿ ತಗೊಂಬತ್ತೀವಿ. ಅದಕ್ಕೆಲ್ಲ ದಯಮಾಡಿ ಉತ್ತರವನ್ನು ಕೊಡಿ. ಉತ್ತರವನ್ನು ಕೊಟ್ಟ ಮೇಲೆ ನಾವು ಹೇಳ್ತೀವಿ. ಮೈಸೂರು ತಾಲೂಕು ದೇವನೂರು ಗ್ರಾಮದ ನಿವಾಸಿಯಾದ ಶ್ರೀ ಜೆ ದೇವರಾಜರವರು ದಿನಾಂಕ 30/10/2003 ಅರ್ಜಿಯಲ್ಲಿ ಸರ್ಕಾರದ ದಿನಾಂಕ 18/5/1998 ಕ್ರಮ ಸಂಖ್ಯೆ 499/96 ಅಧಿಸೂಚನೆಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಕುಂಟೆ ಜಮೀನನ್ನು ಭೂಸ್ವಾಧೀನದಿಂದ ಕೈಬಿಟ್ಟಿರುವುದರಿಂದ ಪಹಣಿಯಲ್ಲಿ ಮೂಲ ಖಾತೆದಾರರ ಹೆಸರನ್ನು ಕಾಲಂ 9ರಲ್ಲಿ ಇಡುವಂತೆ ಕೋರಿದ್ದಾರೆ. ಇದು ಪತ್ರ. ಅವರೇ ಕೊಟ್ಟಿರುವಂಥ ಅಪ್ಲಿಕೇಶನ್ನ ತಹಶೀಲ್ದಾರ್ ಅವರು ನಮೂದನೆ ಮಾಡ್ತಾರೆ. ಅದರ ಬೇಸಿಸ್ ಮೇಲೆ ನಿಂಗ ಅನ್ನುವಂಥ ಹೆಸರು ಡಿನೋಟಿಫಿಕೇಷನಲ್ಲಿ ಬರುತ್ತೆ, ಸರ್ವೆ ನಂಬರ್ ಬರುತ್ತೆ, ನಿಂಗ ಅನ್ನುವಂಥರ ಹೆಸರಲ್ಲ. ಸೊ ಇಲ್ಲೆಲ್ಲೂ ಇಲ್ಲ, ಗೆಜೆಟ್ ನೋಟಿಫಿಕೇಷನಲ್ಲಿ ನಿಂಗ ಅನ್ನುವಂಥರ ಹೆಸರಲ್ಲ, ಸರ್ವೆ ನಂಬರ್ ಮಾತ್ರ ಇರುವಂಥದ್ದು. ಸರ್ಕಾರ ಡಿನೋಟಿಫೈ ಮಾಡಿರುವಂಥ ಸರ್ವೆ ನಂಬರ್. ಸೊ ಅದರಿಂದ ಕುಮಾರಸ್ವಾಮಿಯವರು ಒಂದು ಅಪರ್ಚುನಿಟಿ ಸಿಕ್ಕಿದೆ ನಿಮಗೆ. ಮಂಡ್ಯ ಜನರು ನಿಮ್ಮನ್ನು ಗೆಲ್ಲಿಸಿದ್ದಾರೆ, ಗೆದ್ದಿರೋದು 2, ಅದಕ್ಕೂ ಒಂದು ಮಿನಿಸ್ಟ್ರು ಹೊಡ್ಕೊಂಡಿದ್ದೀರಾ. ಸಿಚುಯೇಷನ್ ಹಂಗಿತ್ತು ಕೇಂದ್ರದಲ್ಲಿ, ಅವ್ರಿಗೂ ಬೇರೆ ದಾರಿ ಇಲ್ಲ. ನಿಮ್ಗೊಂದು ಹೈಯರ್ ಇಂಡಸ್ಟ್ರಿ ಕೊಟ್ಟವ್ರೆ, ಸ್ಟೀಲು ಕೊಟ್ಟವ್ರೆ,
ನಗರಕ್ಕೆ ಮೈಸೂರಿಗಿರ್ಬೋದು ಬೆಂಗಳೂರಿಗಿರ್ಬೋದು ಇಂಡಸ್ಟ್ರಿಗಳೆಲ್ಲ ಮುಚ್ಚೋಗ್ಯವೆ. ಬಿ ಜೆ ಪಿಯವರು 10 ವರ್ಷದಿಂದ ಎಲ್ಲನೂ ಮುಚ್ಚಿಬಿಟ್ಟು ಯಾವುದೋ ಒಂದಷ್ಟು ಸಾಫ್ಟ್ವೇರ್ ಕಂಪ್ನಿನ ನಡೆಸುವಂಥದ್ದಕ್ಕೆ ಬಿಟ್ಟವ್ರೆ ಅಷ್ಟೇ. ಅದು ರಿವೈವ್ ಮಾಡುವಂಥದ್ದಕ್ಕೆ ಏನಾದರೂ ಮಾಡಿರಿ, ಒಂದು ಅವಕಾಶ ಇದೆ ನಿಮಗೆ. ಅದೆಷ್ಟು ದಿವಸ ನಿಮ್ಮನ್ನು ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ. ಅದು ಬಿಟ್ಬಿಟ್ಟು ಡೆಲ್ಲಿಯಿಂದ ಪಟ್ಟಂತ ಬರ್ತೀರಾ, ಸಿದ್ದರಾಮಯ್ಯನ ಬೈಯೋದು, ಸಿದ್ದರಾಮಯ್ಯನವ್ರನ್ನ ಬೈಯೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಬೈಯೋದು, ಕಾಂಗ್ರೆಸ್ ಸರ್ಕಾರವನ್ನು ಬೈಯೋದು ಒಂದು ಬಿಟ್ಟರೆ ಸಿಂಗಲ್ ಪಾಯಿಂಟ್ ಅಜೆಂಡಾ ನಿಮ್ದು ಏನೂ ಕಾಣ್ತಾ ಇಲ್ವಲ್ರಿ. ನಿಮ್ದು ಏನು ರೀ ರೋಡ್ ಮ್ಯಾಪು? 2 ತಿಂಗಳಾಯ್ತಲ್ರಿ ನೀವು ಮಂತ್ರಿ ಆಗಿ ಕುಮಾರಸ್ವಾಮಿ ಅವರೇ. ನಿಮ್ಮದು ಕರ್ನಾಟಕಕ್ಕೆ ಇಲ್ಲ ದೇಶಕ್ಕೆ ಇಂಡಸ್ಟ್ರಿ, ಹೆವಿ ಇಂಡಸ್ಟ್ರೀಸ್ ಖಾತೆ ವಿಚಾರದಲ್ಲಿ ಅಟ್ಲೀಸ್ಟ್ ತಿಳ್ಕೊಳ್ಳೋಂಥ ಕೆಲಸವನ್ನಾದರೂ ಮಾಡಿದ್ದೀರಾ? ಎಂತೆಂಥ ನವರತ್ನ ಕಂಪ್ನಿಗಳನ್ನು ಮುಚ್ಚಾಕ್ಬಿಟ್ರು, ಖಾಸಗೀಕರಣ ಮಾಡಿಬಿಟ್ರು. BEML ಇರ್ಬೋದು, BEL ಇರ್ಬೋದು, HEL ಇರ್ಬೋದು, ಎಲ್ಲವನ್ನು ಮುಳುಗಿಸ್ಬಿಟ್ರು. ಎಲ್ಲ ಖಾಸಗೀಕರಣ ಮಾಡೇ ಆಯಿತು. HEL, ಏರ್ ಇಂಡಿಯಾ, BSNL ಇವೆಲ್ಲವನ್ನು ಮುಚ್ಚಿಬಿಟ್ರು. ಇವನ್ನ ರಿವೈವ್ ಮಾಡುವಂಥದ್ದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ದು ಏನಾದರೂ ಒಂದು ರೋಡ್ ಮ್ಯಾಪ್ ಇದ್ರೆ ಮಾತಾಡಿ. ಬರೀ ಪಾಲಿಟಿಕ್ಸ್ 24/7 ಸುಮ್ಮನೆ ಪಾಲಿಟಿಕ್ಸ್ ಮಾಡಿಕೊಂಡು ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಒಂದು ಅವಕಾಶವನ್ನು ಕೊಟ್ಟವ್ರು ಜನಗಳು ಗೆಲ್ಲಿಸಿದ್ದಾರೆ. ಮಾಡಿ, ದಯಮಾಡಿ.